ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದಿರೋದಕ್ಕೆ ಸಾರ್ಥಕ ಆಗ್ಬೇಕಾದ್ರೆ, ರಾಜಕೀಯ ಸ್ವಾತಂತ್ರ್ಯ ಸಾರ್ಥಕ ಆಗ್ಬೇಕಾದ್ರೆ ನಾವು ಆರ್ಥಿಕ ಸ್ವಾತಂತ್ರ್ಯ ಸಿಕ್ಕಬೇಕು, ಎಲ್ರಿಗೂ ಸಾಮಾಜಿಕ ಸ್ವಾತಂತ್ರ್ಯ ಸಿಕ್ಕಬೇಕು, ಶೈಕ್ಷಣಿಕ ಸ್ವಾತಂತ್ರ್ಯ ಸಿಕ್ಕಬೇಕು, ರಾಜಕೀಯ ಸ್ವಾತಂತ್ರ್ಯ ಸಿಕ್ಕಬೇಕು. ಎಲ್ಲರಿಗೂ ಸಿಕ್ಕಿದಾಗ ಮಾತ್ರ ಸಾಧ್ಯ ಆಗಲ್ಲ, ಇಲ್ಲದವರೇ ಸಾಧ್ಯ ಆಗಲ್ಲ. ಮೇಲೆ ಕೆಳಗೆ ಇದ್ರೆ ಸಾಧ್ಯ ಆಗ್ತದ? ಶ್ರೀಮಂತರು ಶ್ರೀಮಂತರೇ, ಬಡವರು ಬಡವರೇ, ಬಡವರು ಬಡವರೇ ಆಗ್ಬಾರದು. ಸಮಾನತೆ ಬರಬೇಕು, ಎಲ್ರಿಗೂ ಸಮಾನತೆ ಬರಬೇಕು. ಆಗ ಮಾತ್ರ ಸರ್ವ ಜನಾಂಗದ ಶಾಂತಿಯ ತೋಟ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಗೊತ್ತಾಯ್ತಾ? ಸರ್ವ ಜನಾಂಗದ ಯಾರು ಹೇಳಿದ್ದು ಇದನ್ನ? ಕುವೆಂಪು KV ಪುಟ್ಟಪ್ಪನವರು ಅವ್ರು ಹೇಳಿರ್ತಕ್ಕಂಥ ಮಾತು ಸರ್ವ ಜನಾಂಗದ ಶಾಂತಿಯ ತೋಟ, ರಸಿಕರ ಕಣ್ಗಳ ಸೆಳೆಯುವ ನೋಟ. ಗೊತ್ತಾಯ್ತೀನಯ್ಯ? ನಾವು ಬಸವಣ್ಣ, ಬಾಬಾ ಸಾಹೇಬ್ ಅಂಬೇಡ್ಕರ್, ಗಾಂಧೀಜಿ ಅವರು ಹೇಳದಂತೆ ಕೇಳದು. ಬಿಜೆಪಿಯವರು ಗೋಡ್ಸೆ ಹೇಳ್ದ ಕೇಳೋದು. ಯಾವತ್ತಾದ್ರೂ ಬಿಜೆಪಿಯವರು ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿದಾರ? ಯಾವತ್ತಾರು ಕಾಂಗ್ರೆಸ್ನವರು ಈ ದೇಶಕ್ಕೆ ಬ್ರಿಟಿಷ್ನವರ ವಿರುದ್ಧ ಹೋರಾಟ ಮಾಡಿ ಈ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟವರು ಕಾಂಗ್ರೆಸ್ನವರು. ಯಾರು ತಂದುಕೊಟ್ಟವರು? ಕಾಂಗ್ರೆಸ್ನವರು. ಅದರಿಂದ ಬಡವರ ಪರವಾಗಿರ್ತಕ್ಕಂಥ ಪಕ್ಷ ಕಾಂಗ್ರೆಸ್ ಪಕ್ಷ. ನೀವು ಕಾಂಗ್ರೆಸ್ ಪಕ್ಷ ಬೆಂಬಲಿಸಬೇಕಲ್ವಾ? ಶಿವಶಂಕರಪ್ಪನವ್ರು ಗೆಲ್ಲಿಸಿದ್ರಿ, ಈಗ ಅವ್ರಿಲ್ಲ. ಅವ್ರ ಆತ್ಮಕ್ಕೆ ಶಾಂತಿ ಸಿಗ್ಬೇಕಾದ್ರೆ ಏನ್ ಮಾಡಬೇಕು? ಸಮರ್ಥ ಅವರನ್ನ ಗೆಲ್ಲಿಸಬೇಕು, ವಿಧಾನಸಭೆಗೆ ಕಳಿಸ್ಕೊಡ್ಬೇಕು. ಅವ್ರ ಜಾಗದಲ್ಲಿ ಸಮರ್ಥ ಅವ್ರನ್ನ ಗೆಲ್ಲಿಸಿ ನೀವು ಕಳಿಸಿದ್ರೆ ಅದು ಸಾಧ್ಯ ಆಗ್ತದೆ. ಅದನ್ನು ಮಾಡಬೇಕು ಅಂತೇಳಿ ನಿಮ್ಮಲ್ಲಿ ಕೇಳಲಿಕ್ಕೋಸ್ಕರ ನಾನು ಬಂದಿದ್ದೇನೆ. ನಾ ಯಾರು ಅಂತ ಗೊತ್ತಾಯ್ತಾ? ಯಾರು ಅಂತ ಸಿದ್ದರಾಮಯ್ಯ, ಅನ್ನರಾಮಯ್ಯ. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.